ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದರೆ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಅಮ್ಮ ಅವರೆಕಾಯಿ ಎಗ್ ಬುರ್ಜಿ ಮಾಡ್ತಾಯಿದ್ದಾರೆ. ಆ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನು ಅಂತ. ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಿದ್ದಾರೆ. ತಿಂಡಿ ಎಲ್ಲ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ನಮ್ಮ ಗಾಡಿ ತೋರಿಸ್ಬೇಕು, ಅವ್ರಿಗೆ ತೋರಿಸಿಲ್ಲ. ಅದಕ್ಕೆ ಇವತ್ತು ಫ್ರೀ ಆಗಿತ್ತು, ಟೊಮೊಟೊ ಧ್ರುವ ಹೋಗೋಣ ಅಂತಂದ. ಹಾಗೆ ಹೋಗಿ ತೋರಿಸ್ಕೊಡ್ತೀವಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದ ಬ್ಲಾಗ್ನ ಶುರು ಮಾಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ರೋಸ್ಟ್ ಆಗಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀವಿ. ಸ್ಲೈಸ್ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಚಿಕ್ಕ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾವು ಚಿಕ್ಕ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಗ ಬೈಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ. ಆಮೇಲೆ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಈರುಳ್ಳಿ ಬೇಯಲಿ ಅಂದ್ಬಿಟ್ಟು ಹಾಕ್ತಾ ಇರೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋಗುತ್ತೆ. ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಅರ್ಧ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಹಸಿ ವಾಸನೆ ಹೋಗ್ಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡ್ಬೋದು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟು ಬಂದರೆ ಸಾಕು. ಹಾಗೆ ನೀರಿನ ಅಂಶ ಕೂಡ ಬಿಡುತ್ತೆ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮೊಟ್ಟೆ ಎಲ್ಲ ಒಂದಕ್ಕೆ ಹೊಡೆದಿಟ್ಕೊಂಡ್ರೆ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಬೋಲ್ಗೆಲ್ಲ ಹೊಡೆದಿಟ್ಕೊತಾ ಇದ್ದಾರೆ ನಮ್ಮಮ್ಮ. ಮೊಟ್ಟೆ ಎಲ್ಲ ಹೊಡ್ಕೊಂಡು ಬೋಲ್ಗೆ ಹಾಕೊಂಡಿದ್ರಲ್ಲ, ಅದು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ 7 ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಮೊಟ್ಟೆ ಆ್ಯಡ್ ಮಾಡೋದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಎಲ್ಲ ಗಂಟೆ ಥರ ಹೋಗುತ್ತೆ. ಇದು ಸೇಮ್ ಉಪ್ಪಿಟ್ಟು ಯಾವ ರೀತಿ ಉರಿತೀವೋ ಆ ರೀತಿ ಉರಿಬೇಕು. ಅಷ್ಟು ಕಾಯಿ ಚೂರು ಆ್ಯಡ್ ಮಾಡ್ತಾ ಇದ್ದೀವಿ. ಅವರೆಕಾಯಿ ಆ್ಯಡ್ ಮಾಡ್ತಾ ಇದ್ದೀವಿ. ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಸೊ ಹಸಿದೇನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಟ್ಟು ಬೇಯಿಸ್ಕೊಂಡು ಹಾಕಬೇಕು. ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀವಿ. ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಅವರೆಕಾಯಿ ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಲಾಸ್ಟ್ 500 ಹೆಚ್ಚು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ. ಫೈನಲಾಗಿ ಅವರೆಕಾಳು ಎಗ್ ಬುರ್ಜಿ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಫೈನಲಾಗಿ ಅವರೆಕಾಳು ಎಗ್ ಬುರ್ಜಿ ರೆಡಿಯಾಗಿದೆ. ಹಾಗೆ ಚಪಾತಿಗಳು ರೆಡಿಯಾಗಿದೆ. ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದ್ದು ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಸೈಡ್ ಕೊಡ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ಇವಾಗ ಅದಕ್ಕೆ ಮುಂಚೆ ನಮ್ಮ ಆನಂದಗಿರ ಜೊತೆಗೆ ಬರ್ಗರ್ ಬೇಕಂತೆ ತಗೊಂಡು, ಹಾಗೆ ಸ್ವೀಟ್ ತಗೊಂಡು ಇದು ತಗೊಂಡಿಲ್ಲ, ತಗೋಬೇಕು. ಹಾಗೆ ನೋಡಿ ನಮ್ಮ ಅಣ್ಣ ಅವ್ನು ಗಾಡಿ ಹೊಡ್ತಿದ್ದಿ ಅವನೇ. ಸೊ ಅಲ್ಲೋದ್ಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ಸಂಡೇ ನಮ್ಮ ಏರಿಯಾ ಎಲ್ಲ ಖಾಲಿ. ಸೊ ಇಲ್ಲಿ ಸ್ವೀಟ್ ತಗೊಳಕ್ಕೆ ಬಂದಿದ್ದೀವಿ. ಸೊ ಗೈಸ್, ನಾನು ತಿಂಗಳು ಸ್ವೀಟ್ ತಗೋತಾವಳೆ. ತಗೊಂಡಾ? ಒಂದು ಬೇಡ. ನೆಕ್ಸ್ಟ್ ಬರ್ಗರಾ? ದುಮ್ಮೆ ಕಾಣ್ತಿದ್ಯಾ ಬಿಡು. MGSC ಕಾಲೇಜ್ ನೋಡಿ ಗಾಯ್ಸ್, ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಮರಳಿ ಕೂಡ ಕಾಣ್ತಿದ್ಯಾ ನಿಮಗೆ? ಇದಕ್ಕೆ ಜ್ಯೂಸ್ ವರ್ಡಿಗೆ ಬಂದಿದ್ದೀವಿ. ಗಾಯ್ಸ್, ಇವ್ನು ಇಳಿಯೋವರೆಗೂ ಅರ್ಜೆಂಟ್ ಗಾಯ್ಸ್. ಸುಮ್ಮನೆ ಇಳಿಗು ಅಂತಾನೆ ಇಳ್ಗದೇ ಬೇಡ ನಿಧಾನಕ್ಕೆ. ನೋಡ್ರಿ ಹೆಂಗೆ ಹೋಗ್ತಾವ್ರೆ, ನನಗಲ್ಲ ಅಂದ್ಬಿಟ್ಟು ಡಿಕ್ಕಿಗೆ ಹಾಕ್ಬೇಕು. ಇದನ್ನ ನಮ್ಮ ಅದೇನೋ ಮಣಗೋರೆ ಎಲ್ಲ ಕೊಡ್ಬೇಕು. ಇವಾಗ ಜ್ಯೂಸ್ ವರ್ಡಿಗೆ ಬಂದಿದ್ದೀವಿ. ಇವಾಗ ಬರ್ಗರ್ ತಗೊಂಡು ಹೋಗೋಕ್ಕೆ. ನೋಡ್ರಿ ಏನೋ ಬುಕ್ ಮಾಡತ್ತವನೆ. ಧ್ರುವ ಏನೋ 70 ರೂಪಾಯಿನಾ? ನೋಡಿ ಗೈಸ್, ಟುಡೇ ಸ್ಪೆಷಲ್ ಆಫ್ಟರ್ ಲಾಂಗ್ ಟೈಮ್ ಗೈಸ್ ಬಂದಿರೋ ಜ್ಯೂಸ್ ವರ್ಡ್ಗೆ.
ನನಗೆ ಸ್ಯಾಂಡ್ವಿಚ್ ಇಷ್ಟ ಯೂಶ್ವಲಿ, ಸೊ ಇವಾಗ ಬರ್ಗರ್ ತೊಗೋಬೇಕು. ಗಾಯ್ಸ್ ನಮ್ಮ ಆರ್ಡರ್ ಬಂತು, ಹೊರಡ್ತಾ ಇದ್ದೀವಿ. ಸೊ ಜ್ಯೂಸ್ ಹೊರಡು ಇವಾಗ ಫುಲ್ಲು ಹೋಗ್ಬಿಟ್ಟಿದ್ದಾರೆ ಗಾಯ್ಸ್. ಸೊ ನಮ್ಮ ಆರ್ಡರ್ ರೆಡಿ. ಈಗ ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ. ಧ್ರುವ ಸಿಕ್ತಾ? ಹಾಯ್ ಹೇಳ್ತಿಲ್ಲ ನೀನು. ನಡಿ, ಬಿಸಿಲು. ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್ ನೆಕ್ಸ್ಟು. ನಮ್ಮ ಅಜ್ಜಿ ಮನೆ ಹತ್ರ ಬಂದರೆ ಸೊ ಇವಾಗ ಹೋಗ್ಬೇಕು. ಎಷ್ಟು ಸಖತ್ತಾಗಿದೆ ಅಂದರೆ ರೋಡ್ ಅಂತ ಸಖತ್ ಇಷ್ಟ ಅಂತಲೇ ಹೇಳ್ಬೋದು. ಗಾಡಿ ಓಡ್ಸೋಕ್ಕೆ ಆಗಲಿ ಏನೇ ಆಗಲಿ ರೋಡ್ ಸಖತ್ತಾಗಿದೆ, ಒಂಥರ ಹೈವೇ ರೋಡ್ ಥರ ಜೀ ಅಂತ ಹೋಗ್ಬೋದು. ಬಂದ್ರಿ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ. ಹಾಯ್ ರಂಜು, ಹೇಗಿದೆ ಗಾಡಿ? ಚೆನ್ನಾಗಿದಾ? ನಾವು ಬತ್ತೋಡೆ ಬಿಟ್ಟು ಹೊರಡು ಕಡ್ಲಲ್ಲೋದ್ರುವ ಗೈಸ್ ಪಿಲ್ಲಿ. ಹಾಂ ಮನೇಲೈತೆ. ಬ್ರೆಡ್ ಮೇಲೆ ಹಾಕಂಗೆ ಮೇಲ್ಗಡೆ. ಹಾಂ ತಿನ್ನಿ. ಸಾಕು ಸಾಕ ತಿನ್ನಿ ಹಂಗೆ. ಗೈಸ್ ನಾವು ಟೇಸ್ಟ್ ಮಾಡ್ತವ್ರೆ ಫಸ್ಟ್ ಟೈಮ್, ನೋಡೋಣ ಹೆಂಗೈತವ. ಚೆನ್ನಾಗೈತಾ ಗೈಸ್? ರೌಂಡ್ ಹೋಗ್ತಾರೆ ಗೈಸ್ ನಮ್ಮ ಅನಂತರಂಜೆಲ್ಲ. ಗಾಯ್ಸ್ ನಮ್ಮ ಆನಂದ ಕುಡಿ ಮಡಿ ಈಜಕ್ಕೆ ಹೋಗ್ತಾವನೆ, ಅದ್ರ ಆಯ್ತಿಲ್ಲ ಬರ್ತಾವ ನೋಡ್ರಿ. ಹಿಡ್ದಾನ? ಹಿಡ್ದ ಕುಡಿ ಹಿಡ್ದ ನೋಡು. ಬತ್ತಲ್ಲಿ ಹಿಡಿಯೋದು ದೊಡ್ಡದೆ ದಾಂಡಕ್ಕೆ ಬರಲಿ ಬರ್ತೈತೆ ನೋಡಿ. ಅವನಿಂದ ಓಡೋ. ಸೊ ಗೈಸ್ ಇವಾಗ ನಮ್ಮ ಅಜ್ಜಿ ಮನೆಯಿಂದ ಇವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅಷ್ಟೇ ಬ್ಲಾಗ್ ಅಂತ ಅನ್ಕೊಂತೀವಿ ಅಲ್ಲೋದ್ರುವ. ಅವ್ನು ಗಾಡಿ ಓಡಿಸೋದ್ರಲ್ಲಿ ಬ್ಯುಸಿ ಆಗೋನೆ. ಮನೆಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಮ್ಮ ಮನೆ ಬರ್ತಾವಳು ನೋಡಿ, ನಮ್ಮ ಮನೆ ಎದುರ್ಸಕ್ಕೆ ಹೆಂಗೆ ನಿಂತವನೆ. ಹಾಯ್ ಮಾನಿ, ಏನಿದು ಇಲ್ಲ? ವಾವ್ ಮನೆ ಎಲ್ಲೋಗೋಣ ಬಾ, ಅಲ್ಲಿ ಅಲ್ಲಿ ಬಾ. ವಾವ್ ಏನಿವತ್ತು ಹ್ಯಾಪಿ ಬರ್ತಡೇನಾ? ಆ ಚಾಕ್ಲೇಟ್ ಕೊಡು ಮತ್ತೆ. ಹೌದಾ? ಫೋಟೋ ತೆಗಿತಾನೆ, ಫೋಟೋ ತೆಗಿತಾನೆ. ಗಾಯ್ಸ್ ನೋಡ್ರಿ ಗಾಯ್ಸ್, ಇನ್ನೊಂದು ಹುಡುಗಿ ಬಂತು. ಕತ್ಲೆ ಇಲ್ಲಿ ಬರ್ತಾಳೆ, ನೋಡ್ತಾಳೆ. ಯಾರು ಇದು? ಏಯ್ ಪುಟ್ಮಲ್ಲಿನಾ? ತಿರುಗಿಂದ ತಿರುಗು. ಗಾಯ್ಸ್ ನಮ್ಮ ಮೋಕ್ಷ ಮಗ್ಗುನ್ ಜೋಡಿ ಹಾಕಿಸ್ಕೊಂಡಿದ್ದಾಳೆ. ಸೊ ನೋಡಿ ಎಷ್ಟು ಚೆನ್ನಾಗೈತೆ. ಅಪ್ಪ ಆರೋ ಹೇಳ್ತಾರ ಮೋಕ್ಷಂಗೆ. ಈ ಕಡೆ ಬಾ ಮೋಕ್ಷ, ಹೋಗು. ಇವಳು ಮಾನ್ವಿತ, ಇವಳು ಮೋಕ್ಷಿತ ತಾನೆ? ಇಲ್ಲ ನೀನ್ ಮೋಕ್ಷಿತ, ಇವಳು ಮಾನ್ವಿತ. ಸೂಪರ್ ಆಗೈತೆ. ಹಂಗೆ ತಿರುಗು ಹಿಂದೆ ನೋಡಿ ಗಾಯ್ಸ್, ಚೆನ್ನಾಗಿ ಹಾಕ್ಸವ್ರೆ. ಹಾಯೇ ಮಾಡ್ಲಿಲ್ಲ ಮೋಕ್ಷ ನೀನು? ಓ ದೊಡ್ಡ ಮೇಡಮ್ ಆಗೈತೆ. ಓಹೋ ಅಲ್ಲಿ ಚಿಕ್ಕ ನೋಡಲಿ. ಅಲ್ಲೇ ಕಣ್ಣು ಮುಚ್ಕೋತಾವಳ ಹಂಗೆ. ಮೋಕ್ಷನ ನೋಡಕೈತಲ್ಲ, ಕಣ್ಣು ಮುಚ್ಕೋತಲ್ಲ ಮಾನ್ವಿತ. ಅಲ್ಲ ಮನೆ ಇದೇ ನಮ್ಮ ಅಕ್ಕ ಹಿಂಗೆ ಇದ್ದವಳು ಹಿಂಗ ಓದ್ಲಲ್ಲ ಅಂತ. ಫೋಟೋ ತೆಗಿಲ್ಲ ಗೈಸ್. ಫಸ್ಟ್ ಇವಾಗ ಮೋಕ್ಷಂದು ಫೋಟೋ ಶೂಟ್ ಆಗ್ತಿದೆ. ನೆಕ್ಸ್ಟು ಮಾನಿದಲ್ವ ಮಾನಿ ಗಾಯ್ಸ್. ನೆಕ್ಸ್ಟ್ ನಾವು ಮಾನಿ ನೋಡಿ ಹೆಂಗೆ ಪೋಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.